ಸಂಬಂಧ ಈ ಪದಕ್ಕೆ ಎಷ್ಟು ಅರ್ಥ ಇದೆ ಅಲ್ವಾ? ಸಂಬಂಧ ಎನ್ನುವ ಸಂಬಂಧಗಳೆಲ್ಲ ಪ್ರಸಕ್ತ ಜನ್ಮದ್ದಲ್ಲ, ಅದು ಜನ್ಮ ಜನ್ಮಾಂತರದ್ದು. ತಾಯಿಯ ಗರ್ಭದಲ್ಲಿದ್ದಾಗ ಅದೊಂದು ಲೋಕ. ಇನ್ನು ಕರಳು ಬಳ್ಳಿ ಕತ್ತರಿಸಿಕೊಂಡು ಬಂದ ನಂತರವೂ ಕಡಿಯುವುದಿಲ್ಲ, ಬದಲಿಗೆ ಬೆಳೆಯುತ್ತೆ ಈ ಸಂಬಂಧ. ತನ್ನ ಜನ್ಮಕ್ಕೆ ಕಾರಣವಾದ ಅಮ್ಮನ ಅಪ್ಪುಗೆ ಅಪ್ಪನ ಪ್ರೀತಿಯಲ್ಲಿ ಬೆಳೆಯುತ್ತೆ ಸಂಬಂಧ. ಇಂಥ ನಿಸ್ವಾರ್ಥ ಪ್ರೀತಿಗೆ ಪಾತ್ರರಾಗಿ ಅಂಥದ್ದೇ ನಿಸ್ವಾರ್ಥ ಪ್ರೀತಿಯನ್ನ ಬೆಳೆಸುತ್ತಾ ಎಲ್ಲ ಸಂಬಂಧಗಳಿಗೆ ಪ್ರೀತಿ ಹಂಚುತ್ತಾ ಜೀವನ ಸಾಗಿಸಿದ ಇಂದಿನ ಕಾರ್ಯಕ್ರಮದ ಕಣ್ಮಣಿಗಳು ಲೀಲಾವತಿ ಮತ್ತು ಶಿವಾನಂದ್ ದಂಪತಿಗಳು. ಇವರನ್ನ ಹೊಗಳಲು ಪದಪುಂಜ ಸಾಲದು. ಇವರು ಹೊಗಳುವಿಕೆಯನ್ನು ಬಯಸಲಾರದಂತವರು. ಆದರೆ ಇವತ್ತಿಗೆ ಇದು ಪುರಸ್ಕೃತ. ರಾಮ ಸೀತೆಯಂತಹ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇವತ್ತಿಗೆ 50 ವರ್ಷಗಳೇ ಪೂರ್ತಿಯಾಗುತ್ತಿದೆ. ಅವರು ನಡೆಸಿದ್ದು ಜೀವನ ಹೋರಾಟವನ್ನೇ ಯಾಂತ್ರಿಕ ಬದುಕಿನಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಜೋಡಿಯತ್ತಾಗಿ ಸಾಗುವುದು ಸುಲಭದ ಮಾತಲ್ಲ. 50 ವರ್ಷಗಳ ಈ ಸಾರ್ಥಕ ದಾಂಪತ್ಯ ಜೀವನಕ್ಕೆ ನೀವು ನಾವೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ. ಕೃಷಿಕರಾದ ಚನ್ನವೀರ ಸ್ವಾಮಿ ಅವರ 7 ಮಕ್ಕಳಲ್ಲಿ ಶಿವಾನಂದ ಸ್ವಾಮಿ ಅವರು ಹಿರಿಯರು. ಹುಟ್ಟಿ ಬೆಳೆದಿದ್ದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿ ಎಂಬ ಸಣ್ಣ ಹಳ್ಳಿಯಲ್ಲಿ. ಸ್ವಭಾವತಃ ಗಂಭೀರ, ಶಾಂತ ಹಾಗೂ ಸಮಾಧಾನ ಚಿತ್ತನಾಗಿದ್ದ ಇವರಿಗೆ ಪ್ರಕೃತಿಯ ಮಧ್ಯೆ ಇರುವುದೆಂದರೆ ಪಂಚಪ್ರಾಣ. ಮುಂದೆ ಧಾರವಾಡದಲ್ಲಿ ಕೃಷಿ ವಿಜ್ಞಾನದಲ್ಲಿ ಪದವಿಯನ್ನ ಪಡೆದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ವೃತ್ತಿ ಜೀವನ ಆರಂಭಿಸಿದರು. 1974ರಲ್ಲಿ ಸವನೂರಿನ ಪ್ರಸಿದ್ಧ ವರ್ತಕರಾದ ಶ್ರೀ ಸಿದ್ದಬಸಯ್ಯ ಕಂಬಾಳಿಮಠ್ ಅವರ ಮಗಳಾದಂಥ ಲೀಲಾವತಿಯವರನ್ನ ಕೈ ಹಿಡಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಇನ್ನು ಲೀಲಾವತಿಯವರು ಸಿದ್ದಬಸಯ್ಯ ಮತ್ತು ಪಾರ್ವತಿ ಎಂಬ ದಂಪತಿಗಳಿಗೆ 2ನೇ ಮಗಳಾಗಿ ಹುಟ್ಟಿದರು. ಓದಿನಲ್ಲಿ ಎಲ್ಲರಿಗಿಂತ ಮುಂದು ಮಸ್ಜಿದ್ ಹೈಸ್ಕೂಲ್ನಲ್ಲಿ ತಮ್ಮ 10ನೇ ತರಗತಿಯನ್ನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದರು. ಆಗಿನ ಕಾಲದಲ್ಲಿ ಸ್ಕೂಲಿನಲ್ಲಿ ಬೆರಳೆಣಿಕೆಯಷ್ಟು ಹುಡುಗರೇ ಪಾಸ್ ಆಗುತ್ತಿದ್ದರು. ಅಂಥದ್ರಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುವುದು ಸಾಮಾನ್ಯವಾಗಿರಲಿಲ್ಲ. PUC ಆದ ಮೇಲೆ ಅವರು ಶಿವಾನಂದ ಸ್ವಾಮಿ ಅವರನ್ನ ಕೈ ಹಿಡಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಹಿರಿಯ ಸೊಸೆಯಾಗಿ ಗಂಡನ ಮನೆಯಲ್ಲಿ ಪ್ರೀತಿಯ ಮಗಳಾಗಿ ತಾಯಿಯ ಮನೆಯಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಈ ದಂಪತಿಗಳಿಗೆ 4 ಮಕ್ಕಳಿದ್ದು 2 ಸುಪುತ್ರರು ಮತ್ತು 2 ಸುಪುತ್ರಿಯರು. ಇವತ್ತಿಗೆ ಇವರ ವೈವಾಹಿಕ ಜೀವನಕ್ಕೆ 50 ವರ್ಷಗಳು ತುಂಬಿವೆ. ನಿಮಗೆ ಈ 50 ವರ್ಷಗಳ ಪಯಣ ಹೇಗಿದೆ ಅಂತ ಕೇಳಿದಾಗ ಶಿವಾನಂದ ಸ್ವಾಮಿಯವರು ತಮ್ಮ ಮಡದಿ ಲೀಲಾವತಿ ಬಗ್ಗೆ ಹೇಗೆ ಹೇಳ್ತಾರೆ ಗೊತ್ತಾ? ಯಾರ ಮಾತು ಯಾರಿಗೂ ಕೇಳದ ಜನಜಂಗುಳಿಯ ಮುಂದೆ ನೀ ಬಂದು ನಿಂತು ಕೈ ಹಿಡಿದಿದ್ದು ತಿಳಿಯಲೇ ಇಲ್ಲ. ಕೈ ಹಿಡಿದು ಇಷ್ಟು ದೂರ ನಡೆದಿದ್ದು ಅರಿವಿಗೆ ಬರಲೇ ಇಲ್ಲ. ದನಿವೇ ಇಲ್ಲದ ಪಯಣ, ಟೂರ್ ಹೋಗೋಣ ನಡಿ, ಜಾತ್ರೆ ನೋಡೋಣ ನಡಿ ಎನ್ನುತ್ತಾ ಹಿಗ್ಗಿನಲಿ ಗೆಲುವಿನಲಿ, ಸಂಭ್ರಮಗಳಲ್ಲಿ ನೋವಿನಲಿ ನಲಿವಿನಲಿ ಇನ್ನಷ್ಟು ಕುತೂಹಲ ಹುಟ್ಟಿಸುತ್ತಾ ಪ್ರಶ್ನೆಗಳ ಸುರಿಮಳೆಗೈಯುತ್ತಾ ಚಂದದಿ ಸಿಂಗರಿಸಿಕೊಳ್ಳುತ್ತಾ ಬದುಕನ್ನ ಸಂಭ್ರಮಿಸುತ್ತಾ ಜೊತೆ ಜೊತೆಯಾಗಿ ನಡೆದಿದ್ದು ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾರೆ ಶಿವಾನಂದ್ ಅವರು. ಅದೇ ರೀತಿ ಲೀಲಾವತಿಯವರನ್ನ ಅವರ ಮನೆಯವರ ಬಗ್ಗೆ ಹೇಳಿ ಅಂದಾಗ ಅವರು ಕೇವಲ ಒಂದೇ ಪಂಚ್ ಲೈನ್ನಲ್ಲಿ ಹೇಳಿದ್ದು ಏನ್ ಗೊತ್ತಾ? ನಾನು ಕನಕ, ಅವರು ಹೂರ್ಣ, ಅವರನ್ನಪ್ಪಿ ನಾನು ಪೂರ್ಣ. ವಾಹ್, ಯಾವ ಜನ್ಮದ ಪುಣ್ಯವೋ ಏನೋ! ಅವರನ್ನ ಪತಿಯಾಗಿ ಪಡೆಯಲು 100 ಜನ್ಮಕ್ಕೂ ಅವರೇ ನನ್ನ ಪತಿಯಾಗಲಿ ಎಂದು ಬೇಡಿಕೊಳ್ಳುತ್ತೇನೆ ಎನ್ನುತ್ತಾರೆ ಲೀಲಾವತಿಯವರು. ಏನೇ ಇರಲಿ, ಶಿವಾನಂದ್ ಹಾಗೂ ಲೀಲಾವತಿಯವರ 50 ವರ್ಷಗಳ
ಸಾರ್ಥಕ ಮದುವೆ ವಾರ್ಷಿಕ ಜೀವನಕ್ಕೆ ನಿಮ್ಮೆಲ್ಲರ ಕಡೆಯಿಂದ ಹಾರ್ದಿಕ ಶುಭಾಶಯಗಳು.